ನೋಡಿ ಇವಾಗ ಇನ್ಸ್ಟೆಂಟ್ ರಸಮ್ ಮಾಡಲಿಕ್ಕೆ ನಾನು ಎಷ್ಟು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. 1 ಸ್ಪೂನ್ ಬರುತ್ತೆ ಎಕ್ಸಾಕ್ಟಾಗಿ. 1 ಸ್ಪೂನ್ ಒಬ್ಬರಿಗೆ ಎಷ್ಟು ಗ್ರಾಮ್ ಇದೆ ಅಂತಲೂ ಹೇಳ್ಬಿಡ್ತೀನಿ ನೋಡಿ. 20 ಗ್ರಾಮ್ಸ್ ಬರುತ್ತೆ. ಅಂದರೆ ಇದರಲ್ಲಿ 23 ತೋರಿಸ್ತಾ ಇದೆ. ನಾನು ನೋಡಿ 20 ಗ್ರಾಮ್ಸ್ ಅಂದರೆ 1-2 ಗ್ರಾಮ್ ಹೆಚ್ಚು ಕಡಿಮೆ ಅಂತ ಅಂದ್ಕೊಳ್ಳಿ, ಒಂದು 22 ಗ್ರಾಮೇನೆ. ಸೊ ಅಷ್ಟು ಬರುತ್ತೆ ಇದು ನೋಡಿ. ಇವಾಗ 20 ಗ್ರಾಮ್ ಅಷ್ಟು ನಾನು ತೊಗೊಂಡಿರೋದು. ಅಂದರೆ 1 ಸ್ಪೂನು. ನಾನು ಏನಿಲ್ಲ, ಡೈರೆಕ್ಟು ಪಾತ್ರೆಗೆ ಹಾಕ್ತಾಯಿದ್ದೀನಿ ಅಷ್ಟೇ. ನಾನು ಬೇರೆ ಇನ್ನೇನು ಮಾಡ್ತಾಯಿಲ್ಲ. ನಾನು 1 ಲೋಟ ನೋಡಿ, ಇದು ಆಲ್ಮೋಸ್ಟ್ ಈ ಥರ ಲೋಟ ಎಲ್ಲರ ಮನೆಯಲ್ಲೂ ಇರುತ್ತಲ್ವ, ನಿಮಗೆ ಗೊತ್ತಾಗಲಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಾನು ಅರ್ಧ ಲೋಟ ನೀರು ಹಾಕ್ಕೊತಾ ಇದ್ದೀನಿ ಅಷ್ಟೇ ನೋಡಿ. ಅರ್ಧ ಲೋಟ ಹಾಕ್ಕೊಂಡು ಸ್ವಲ್ಪ ಇಟ್ಟಿದ್ದೀನಿ ನೀರು. ಇವಾಗ ನೋಡಿ ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದೀನಲ್ವ. ಈಗ ಬಿಸಿ ನೀರು ಹಾಕೋಬೋದು. ಬಿಸಿ ನೀರು ಹಾಕ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಸ್ವಲ್ಪ ಅಂದರೆ ಗಂಟು ಬಂದಂಗೆ ಆಗುತ್ತೆ. ಹಾಗಾಗಿ ಗಂಟು ಬೇಡ ಅಂತ ಹೇಳಿ ನಾನು ಯಾವಾಗಲೂ ತಣ್ಣೀರಲ್ಲೇ ಕಲಿಸ್ತಾ ಇದ್ದೀನಿ ನೋಡಿ. ನಾನು ಸ್ವಲ್ಪ ಕ್ವಾಂಟಿಟಿಲಿ ತೋರಿಸ್ತಾ ಇದ್ದೀನಿ. ಈಗ ಒಬ್ಬರಿಗಿರೋರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತ ನೋಡಿ. ಕರಿಬೇವು ಅಷ್ಟೇ, ನಾನು ಯಾವುದೇ ಅಡುಗೆ ಮಾಡಲಿ ಕರಿಬೇವು ಸ್ವಲ್ಪ ನಾನು ಜಾಸ್ತಿ ಕ್ವಾಂಟಿಟಿಲಿ ಹಾಕಿರ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ನೋಡಿ. ಕರಿಬೇವು ಕ್ವಾಂಟಿಟಿ ಎಷ್ಟಿದೆ ಅಂತ. ಸೊ ನೋಡಿ ಸ್ವಲ್ಪ ಕುದಿ ಬರಲಿ ಅಷ್ಟೇ, 2 ಕುದಿ, ತುಂಬ ಹೊತ್ತೇನು ಬೇಡ, 1 ನಿಮಿಷದಲ್ಲಿ ಆಗುತ್ತೆ ಇದು ನೋಡಿ. ಇವಾಗ ನೋಡಿ ಇನ್ನೂ ಕುದ್ದೇ ಇಲ್ಲ. ನಾನು ಅರ್ಧ ಲೋಟ ನೀರು ಹಾಕಿರೋದಲ್ವ, ಎಷ್ಟು ಥಿಕ್ನೆಸ್ ಬಂತು ನೋಡಿ. ಆಲ್ಮೋಸ್ಟ್ ಇವಾಗ 1 ಸ್ಪೂನಲ್ಲಿ ನಾವು ಕರೆಕ್ಟಾಗಿ ಅಂದರೆ ತೆಳ್ಳಗೆ ಮಾಡಿಕೊಂಡ್ರೂ ಇಬ್ಬರಿಗಾಗುತ್ತೆ. ನಾನು ನೋಡಿ ಇವಾಗ ಈ ಹದದಲ್ಲಿ ಬೇಕಾದರೆ, ಯಾಕಂದರೆ ನಿಮ್ಗೆ ಎಲ್ಲರಿಗೂ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ನೀರನ್ನ ಇವಾಗ ಬೇಕಾದರೂ ಸೇರಿಸ್ಕೋಬೋದು. ಈಗ ಕುದೀತಾ ಇದೆಯಲ್ವ, ನಿಮಗೆ ಗಟ್ಟಿ ಅಂತ ಅನಿಸುತ್ತೆ ಆ ಟೈಮಲ್ಲೂ ನೋಡಿ ನೀರು ನಾನು 1 ಲೋಟದಲ್ಲಿ ನೋಡಿ, ಇದು ಫುಲ್ 1 ಲೋಟ ಫುಲ್ ಹಾಕ್ತಾಯಿದ್ದೀನಿ. ಈಗ ನೋಡಿ ಈ ಲೋಟದಲ್ಲಿ ಕಂಪ್ಲೀಟ್ ಹಾಕ್ತಾಯಿದ್ದೀನಿ. ಇನ್ನೂ ನೀರು ಇಡಿಸುತ್ತೆ ಇದಕ್ಕೆ. 1 ಸ್ಪೂನಿಗೆ ನೋಡಿ ಇಬ್ಬರಿಗಾಗುತ್ತೆ ಆರಾಮ. ನಾನು ಒಬ್ಬರಿಗೆ ಅಂತ ಹೇಳಿದ್ನಲ್ವ, ಸೊ ಇದು ಇಬ್ಬರಿಗೆ ಮಾಡ್ಕೋಬೋದು ನೋಡಿ. ಇವಾಗ ನಾನು 1 ಲೋಟ ನೀರು ಹಾಕಿದ್ದೀನಲ್ವ, ಇಷ್ಟೇ ನೋಡಿ. 1 ನಿಮಿಷ ಕರೆಕ್ಟಾಗಿ ನಾವು ನೀರಿಟ್ಬಿಟ್ಟು ಕುದಿಸೋಕೆ ಇಟ್ಬಿಟ್ರೆ 1 ನಿಮಿಷದಲ್ಲಿ ಸಾಂಬಾರು ರೆಡಿ ಆಗುತ್ತೆ ನೋಡಿ. ಇವಾಗ 1 ಲೋಟ ನೀರಿಗೆ ಇಷ್ಟು ಥಿಕ್ನೆಸ್ ಬಂದಿದೆ ಅಲ್ವಾ. ಇವಾಗ ಕೆಲವರಿಗೆ ತುಂಬ ಗಟ್ಟಿ ಬೇಕು ಸಾಂಬಾರು, ಕೆಲವರಿಗೆ ತುಂಬ ಸ್ವಲ್ಪ ತೆಳ್ಳಗಿರಬೇಕು. ಈಗ ನನಗೂ ಸ್ವಲ್ಪ ತೆಳ್ಳಗಿದ್ರೇ ಇಷ್ಟ ಸಾಂಬಾರೆಲ್ಲ. ಅದಕ್ಕೇನು ಮಾಡ್ತೀನಿ ನೋಡಿ, ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ. ಇದು ನಿಮಗೆ ಆಪ್ಷನ್ ಬಿಡ್ತೀನಿ, ಅಂದರೆ ನೀವು ಬೇಕಾದರೆ ಸೇರಿಸ್ಕೋಬೋದು. ಇದು ಮತ್ತು ಇನ್ನೊಂದು ಏನಂದರೆ ತಣ್ಣಗಾದರೆ ಇನ್ನು ನಮಗೆ ಗಟ್ಟಿ ಬಂದುಬಿಡುತ್ತೆ. ಈಗ ಯಾವುದೇ ನಿಮಗೂ ಗೊತ್ತಿರುತ್ತೆ, ಅದು ಬೇಳೆಗಳು ಎಲ್ಲ ಇದ್ದಾಗ ಸ್ವಲ್ಪ ತಣ್ಣಗಾದ ತಕ್ಷಣ ಅದು ತುಂಬ ಗಟ್ಟಿ ಬರುತ್ತೆ ಅಂತ ನೋಡಿ. ನಾನು ಆಲ್ಮೋಸ್ಟು 1.5 ಲೋಟ ನೀರು ಸೇರಿಸಿದ್ದೀನಿ ನೋಡಿ. ಇವಾಗ ನೋಡಿ ಇದು ಕರೆಕ್ಟಾಗಿದೆ. 1 ಸ್ಪೂನಿಗೆ 1.5 ಲೋಟದಷ್ಟು ನೀರು ಇಡಿಸುತ್ತೆ. ಏಕೆಂದರೆ ಇದು ಆರಿದ್ರೆ ಇನ್ನೂ ತಣ್ಣಗಾಗ್ಬಿಡುತ್ತೆ ಆರಾಮಾಗಿ ನೋಡಿ. ಇಬ್ಬರಿಗೆ ನಾವು ಕರೆಕ್ಟಾಗಿ ಅಂದರೆ ಮೀಡಿಯಮ್ ಕ್ವಾಂಟಿಟಿ ನಾವು ಏನಾದರೂ ಊಟ ಮಾಡ್ತೀವಿ ಅಂದಾಗ ಸೊ ಇಬ್ಬರಿಗಾಗುತ್ತೆ ಇದು. ಒಂದು ಟೈಮು ಈಗ ನಾವು 1 ಸ್ಪೂನ್ ಹಾಕಿದ್ರೆ ಆ ಪ್ರೀಮಿಕ್ಸು ಇಬ್ಬರು ಯೂಸ್ ಮಾಡ್ಕೋಬೋದು. ಇದು ನಾನು ಏನಕ್ಕೆ ಇದನ್ನು ಮಾಡಿದೆ ಅಂದರೆ, ತುಂಬ ಅಂದರೆ ಎಷ್ಟು ಡಿಮ್ಯಾಂಡ್ ಅಂದರೆ ತುಂಬ ಜನ ಕೇಳೋರು, ಮ್ಯಾಮ್ ಇದು ಪ್ರೀಮಿಕ್ಸು ಸಾಂಬಾರ್ದು ತುಂಬ ಹೆಲ್ಪ್ ಆಗುತ್ತೆ. ಒಂದು ವರ್ಕಿಂಗ್ ಮದರ್ಗೆ ಸಖತ್ ಹೆಲ್ಪ್ ಆಗುತ್ತೆ. ಬೆಳಗಿನ ಟೈಮು ಇವಾಗ ಮಾಡಲಿಕ್ಕಾಗಲ್ಲ, ಅಥವಾ ಅವರಿಗೆ ಆಫೀಸಿಂದ ಬಂದು ಮಾಡಲಿಕ್ಕಾಗಲ್ಲ. ಮತ್ತು ಸ್ಟೂಡೆಂಟ್ಸು ಮೇಯ್ನಾಗಿ ಇವಾಗ ಹಾಸ್ಟೆಲಲ್ಲೆಲ್ಲ ಇರ್ತಾರಲ್ವ ಮಕ್ಕಳು, ಸೊ ಅವರಿಗೆ ಮಾಡ್ಕೊಳಕ್ಕಾಗಲ್ಲ, ಅಥವಾ ಈ ಥರ PGಯಲ್ಲಿರೋರು ಅವ್ರಿಗೆ ನೆಸೆಸಿಟಿ ಇದ್ದೇ ಇರುತ್ತೆ ನೋಡಿ. 2 ನಿಮಿಷದಲ್ಲಿ ರೆಡಿ ಆಗುತ್ತೆ. ಸೊ ಈಗ ನಾವು ಎವ್ರಿಡೇ ನಾವು ಆಚೆ ಕಡೆನೇ ತಂದು ತಿನ್ನಲಿಕ್ಕಾಗಲ್ಲ. ಒಂದು ನೋಡಿ ನ್ಯಾಚುರಲ್ ಆಗಿ ಮನೇಲಿ ನಮಗೆ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತೆ ನಾನು ಅದರಲ್ಲೇ ಮಾಡಿರೋದು. ಈಗ ಯಾವುದೇ ಥರ ಇದಕ್ಕೆ ನೋಡಿ ಕಲರ್ಸ್ ಇಲ್ಲ, ಪ್ರಿಸರ್ವೇಟಿವ್ ಇಲ್ಲ. ಈಗ ಏನು ವಿತೌಟ್ ಪ್ರಿಸರ್ವೇಟಿವ್ ಇಲ್ಲದೇ ನೀವು ಆರಾಮಾಗಿ ಇಟ್ಕೋಬೋದು. ಔಟ್ಸೈಡು ಒಂದು 3 ಮಂತ್ಸ್ ಮಿನಿಮಮ್ ಆದರೂ ಇಟ್ಕೋಬೋದು, ಇನ್ನೂ ಜಾಸ್ತಿನೇ ಇಟ್ಕೋಬೋದು. ಬಟ್ ನಾನು ನಿಮಗೆ ರಾಂಗಾಗಿ ಸಜೆಸ್ಟ್ ಮಾಡಬಾರ್ದು ಅಂತ ಹೇಳಿ ಮಿನಿಮಮ್ ಅಟ್ಲೀಸ್ಟು 3 ಮಂತ್ಸ್ ಇಟ್ಕೋಬೋದು ನೋಡಿ. ಈಗ ನೀವು ಮನೇಲಿ ಹೇಗೆ ನಾವು ಈಗ ಸಾಂಬಾರು ಅಮ್ಮಂದರು ಮನೇಲಿ ಹೇಗೆ ಮಾಡ್ತಾರೆ ನಮಗೆ ಅದೇ ಥರ ಬರುತ್ತೆ. ಇವಾಗ 100% ಇಲ್ಲ ಅಂದರೂ ಅಟ್ಲೀಸ್ಟು ನಮಗೆ 90% ಒಂದು ಅದೇ ಥರ ಟೇಸ್ಟ್ ಬರುತ್ತೆ. ಇದಕ್ಕೆ ನೀವು ಬೇಕಂದರೆ ಆಪ್ಷನ್ ಅದು ತರಕಾರಿನ ಆ್ಯಡ್ ಮಾಡ್ಕೋಬೋದು. ತರಕಾರಿ ಹೇಗೆ ಗೊತ್ತಾ ನೋಡಿ, ಈ ಥರ ಕುದೀತಾ ಇರುತ್ತೆ, ಈ ಹದದಲ್ಲಿ ಸ್ವಲ್ಪ ಅಂದರೆ ಹಾಫ್ ಬಾಯ್ಲ್ ಮಾಡ್ಕೊಂಡಾದರೂ ಬೇಯಿಸ್ಕೋಬೋದು. ಇಲ್ಲ ನಮಗೆ ಅದಕ್ಕೂ ಟೈಮ್ ಇಲ್ಲ ತರಕಾರಿ ಮಾಡ್ಕೊಳ್ಳಿಕ್ಕೆ ಅಂದರೆ ಇಷ್ಟೇ ನೋಡಿ. ಇದು ಜಸ್ಟ್ ಬರೀ ಪ್ಲೇನ್ ದಾಲ್ ಥರ ಆಗುತ್ತೆ. ಏನಕ್ಕಂದರೆ ಇದು ನಾನು ಒಂದು 2-3 ಸರಿ ಈಗ ನಾನು ಆಚೆ ಕಡೆ ಹೋಗಿ ಬಂದಾಗ ಟೈಮ್ ಸಿಕ್ಕಿರಲ್ಲ, ಎಷ್ಟೋ ಸರಿ ಈಗ ಇದನ್ನು ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಅದೇ ಥರ ಎಲ್ಲರಿಗೂ ಪರಿಸ್ಥಿತಿ ಬಂದೇ ಬರುತ್ತಲ್ವ, ತುಂಬ ಹೆಲ್ಪ್ ಆಗುತ್ತೆ. ಯಾರಿಗಾದರೂ ಬೇಕಾದರೆ ನೀವು ನನ್ನ ನಂಬರ್ ಹೋಗ್ತಾ ಇರುತ್ತೆ, ಸ್ಕ್ರೀನಲ್ಲಿ ನಂಬರ್ ಕೊಟ್ಟಿರ್ತೀನಿ, ಮತ್ತು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನಾನು ಎಲ್ಲ ಕಡೆ ಇವನ್ ಆಲ್ ಓವರ್ ಕರ್ನಾಟಕ ಆಗಲಿ ಅಥವಾ ಔಟ್ ಆಫ್ ಎಲ್ಲ ಕಡೆ ತಲುಪಿಸ್ತಾ ಇದ್ದೀನಿ. ಸೊ ಯಾರಿಗೆ ಇವನ್ ಇನ್ನೂ ತುಂಬ ನಂದು ಬೇರೆ ತುಂಬ ಪ್ರಾಡಕ್ಟ್ಸ್ ಎಲ್ಲ ಇದೆ, ನಾನು ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೊಂದು ಏನಂದರೆ,
ನನ್ನ ಮಗ ಅಮ್ಮ ಸೂಪ್ ಥರ ಕಾಣಿಸ್ತಾ ಇದೆಯಲ್ಲಮ್ಮ, ಅಷ್ಟು ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಅಂತಂದ. ನಿಜವಾಗ್ಲೂ ಟೇಸ್ಟ್ ನೋಡಿದೆ, ಈಗ ಸೂಪ್ ಥರನೇ ಅನಿಸ್ತಾ ಇದೆ. ಒಂದು ಸೂಪ್ ಥರ ಆದರೂ ಕುಡಿಬೋದು ಅಥವಾ ಸಾಂಬಾರು ಥರನಾದರೂ ಯೂಸ್ ಮಾಡ್ಕೋಬೋದು. ನೋಡಿ ಇಷ್ಟೇ, ಕುದಿ ಬಂತಲ್ವ ಇಲ್ಲಿ, ಈ ಥರ ಒಂದು 2 ಸತಿ ಕುದಿ ಬರಲಿ ಚೆನ್ನಾಗಿ. ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡಿದ್ರೆ ನಿಮಗೆ ಇನ್ಸ್ಟೆಂಟ್ ಸಾಂಬಾರು ಪ್ರೀಮಿಕ್ಸ್ ರೆಡಿ ಆಗುತ್ತೆ.